ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತಾಯಂದ್ರದೊಂದು ಮೇಯ್ನು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡೋವಂಥ ಒಂದು ವಿಡಿಯೋದಲ್ಲಿ ಬಂದಿದ್ದೀನಿ. ನಮ್ಮ ತಾಯಂದ್ರ ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಮಕ್ಕಳು ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸರಿ ಇವಾಗ ಊಟ ಮಾಡ್ತಿಲ್ಲ, ಹೊರಗಡೆದೇನಾದರೂ ಸ್ನ್ಯಾಕ್ಸ್ ಥರ ಕೊಡೋಣ ಅಂದರೆ ಅದಕ್ಕೂ ನಮಗೆ ಭಯ. ಅದಕ್ಕೋಸ್ಕರ ಟೇಸ್ಟಿಯಾಗಿ ಒಳ್ಳೆ ಹೈ ಪ್ರೋಟೀನ್ ಇರೋವಂಥ ಒಂದು ಸ್ನ್ಯಾಕ್ಸ್ನ ಇವತ್ತು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪವರ್ಫುಲ್ ಆಗಿರೋಂಥ ಒಂದು ರಾಗಿ ಲಡ್ಡು. ರಾಗಿ ತಿನ್ನೋದ್ರಿಂದ ನಮಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು. ಕೆಲವು ಮಕ್ಕಳು ಮುದ್ದೆನ ತಿನ್ನೋದಿಲ್ಲ, ಆ ಮಕ್ಕಳಿಗೂ ಸಹ ಈ ಒಂದು ಲಡ್ಡನ್ನು ನೀವು ಈಸಿಯಾಗಿ ಕೊಡ್ಬೋದು. ಮತ್ತು ಹೈ ಪ್ರೋಟೀನು ಸಹ ಇರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಥರ ಸಹ ನಾವು ಇದನ್ನು ಕೊಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಒಂದು ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಸಿ ಹಿಟ್ಟಿಗೆ 2 ಸ್ಪೂನಷ್ಟು ತುಪ್ಪ ಚೆನ್ನಾಗಿ ಕಾದಾದ್ಮೇಲೆ ಹಸಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ನೀವು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಆವಾಗಲೇ ನಮಗೆ ಲಡ್ಡು ರುಚಿ ಚೆನ್ನಾಗಿರುತ್ತೆ. ತಿನ್ನೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ಮನೇಲಿ ದೊಡ್ಡವರು ಸಹ ಇದನ್ನು ನಾವು ತಿನ್ಬೋದು, ತಪ್ಪೇನಿಲ್ಲ. ರುಚಿ ಚೆನ್ನಾಗಿರುತ್ತೆ. ನೋಡಿ, ಚೆಂದಾಗಿ ಬೆಂದಾದಮೇಲೆ ಒಂದು 7 ರಿಂದ 8 ನಿಮಿಷವರೆಗೂ ಮೀಡಿಯಮ್ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀವು ನೀಟಾಗಿ ಬೇಯಿಸ್ಕೊಬೇಕು. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಕಪ್ ಹಸಿಟ್ಟಿಗೆ 1/4 ಕಪ್ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚಾಗಬೇಕಂದ್ರೆ ನೀವು ಇನ್ನೂ ಹೆಚ್ಚಾಗಿ ಆ್ಯಡ್ ಮಾಡ್ಕೊಬೋದು. ಬೆಲ್ಲನ ಆ್ಯಡ್ ಮಾಡಿಕೊಂಡು ಇನ್ನೊಂದು ನಿಮಿಷ ನೀವು ಕೈ ಆಡಿಸ್ಕೊಂಡು ಅದು ನೀಟಾಗಿ ಆರಿದ್ಮೇಲೆ ಅದಕ್ಕೆ ನೀವು ಒಣ ಖರ್ಜೂರನ ಹಾಕ್ಕೊಬಾರ್ದು, ವೆಟ್ ಖರ್ಜೂರನ ಹಾಕ್ಕೊಂಡು ನೀವು ಬೇಕಾದ್ರೆ ಬೇರೆ ಡ್ರೈ ಫ್ರೂಟ್ಸ್ನ ಸಹ ನೀವು ಆ್ಯಡ್ ಮಾಡ್ಕೊಬೋದು. ಬೇರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸಿ ಮಾಡಿ ಉಂಡೆ ಕಟ್ಟಿದ್ರೆ ಟೇಸ್ಟಿ ಆಗಿರೋಂಥ ರಾಗಿ ಲಡ್ಡು ರೆಡಿ ಆಗುತ್ತೆ. ತಿನ್ನೋದಕ್ಕೂ ರುಚಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಮಕ್ಕಳು ಸಹ ಏನೋ ಒಂದು ಒಳ್ಳೆ ಪ್ರೋಟೀನ್ ಇರೋ ಊಟ ತಿಂದಿದ್ದಾರೆ ಅಂತ ನಮಗೂ ಸಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ದಯವಿಟ್ಟು ತಿಳಿಸಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಮತ್ತು ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಅಪ್ಡೇಷನ್ಸ್ ನಿಮಗೇ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.